ನಾಡಿನ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವ ವಿಷಯವೇನೆಂದರೆ SATSನಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಹೊಸದಾಗಿ ಆಪ್ಷನ್ನ ಬಿಟ್ಟಿರೋದರಿಂದ ಅದು ಹೇಗೆ ಕಾರ್ಯನಿರ್ವಹಿಸುವುದು ಎಂಬುದರ ಬಗ್ಗೆ ಹಂಚಿಕೊಳ್ಳುತ್ತಿದ್ದೇನೆ. ಸೊ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾವು ಮಾಡುವಂಥ ಮುಂಬರುವ ವಿಡಿಯೋಗಳು ತಮಗೆ ಅತಿ ಬೇಗನೆ ತಲುಪುತ್ತವೆ. ಸೊ ಇವಾಗ ವಿಷಯಕ್ಕೆ ಬಂದು ಬಿಡೋಣ. ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಕಾರ್ಯ ಮಾಡಬೇಕಾಗಿದ್ದು, ಸೊ ಪ್ರತಿ ವರ್ಷ ನಾವು ಮೊದಲು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಪ್ರಮೋಷನ್ ಮಾಡಿ ಆಮೇಲೆ ಅಡ್ಮಿಷನ್ ಥ್ರೂ ಪ್ರಮೋಷನನ್ನು ಕೊಡ್ತಿದ್ದೀವಿ. ಇವಾಗ ನಾವು ಹಾಜರಾತಿ ಪ್ರಕ್ರಿಯೆ ಮತ್ತು CC ರಿಸಲ್ಟ್ ಪ್ರಕ್ರಿಯೆ ಸಂಪೂರ್ಣವಾಗಿ ಸರಿಯಾಗಿ ಭರ್ತಿ ಮಾಡಿದ ಮೇಲೆ ಆ ಮಕ್ಕಳು ತಾನಾಗಿಯೇ ಆಟೋ ಜನ್ರೇಟ್ ಆಗಿ ಪ್ರಮೋಟೆಡ್ ಆಗಿರುತ್ತೆ. ಹಾಗಾಗಿ ನಾವು ಪ್ರಮೋಷನನ್ನು ಕೊಡೋ ಅವಶ್ಯಕತೆ ಯಾವುದೇ ರೀತಿಯಾಗಿ ಇರೋದಿಲ್ಲ. ಸೊ ಇವಾಗ ನಾವು ಪ್ರಥಮದಾಗಿ ಅಡ್ಮಿಷನ್ ಡೀಟೇಲ್ಸಲ್ಲಿ ಹೋಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಿ ಅಡ್ಮಿಷನ್ ಡೀಟೇಲ್ಸಲ್ಲಿ ನೆಕ್ಸ್ಟ್ ಹೋಗಿ ನಂತರ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಎಲ್ಲ ಮಕ್ಕಳನ್ನು 2020-21ನೇ ಸಾಲಿಗೆ ಅಡ್ಮಿಷನ್ ಮಾಡಿಕೊಳ್ಳೋಣ. ಸೊ ಇವಾಗ ವಿಂಡೋ ಓಪನ್ ಆಯಿತು. ಸರ್ಚ್ ಫಾರ್ ಸ್ಟೂಡೆಂಟ್ ಅಡ್ಮಿಷನ್, ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅಂಥೇಳಿ ಇಲ್ಲಿ ನಮಗೆ ಪ್ರಿವಿಯಸ್ ಸ್ಟ್ಯಾಂಡರ್ಡ್ ಅಂತ ಕೇಳುತ್ತೆ. 2019-20 ಸಾಲಿನಲ್ಲಿ ಸ್ಟ್ಯಾಂಡರ್ಡನ್ನು ಹಾಕೋಬೇಕು, ಹಿಂದಿನ ಸ್ಟ್ಯಾಂಡರ್ಡು. ಸೊ ಇವಾಗ ಅಕಾಡೆಮಿಕ್ ಇಯರ್ ಪ್ರೆಸೆಂಟ್ 2021ನೇ ಸಾಲಿಗೆ ನಾವು ಇಟ್ಕೊಂಡು ಸರ್ಚ್ ಮಾಡಿದ ಮೇಲೆ ಒಂದು ವಿಂಡೋ ಓಪನ್ ಆಗುತ್ತೆ. ಮೊದಲನೇದು ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಅಡ್ಮಿಟ್ ಅಂಥೇಳಿ. ಇಲ್ಲಿ ಅಡ್ಮಿಟ್ ಟು ಅಂದರೆ ಪ್ರೆಸೆಂಟ್ ಹೋದ ಸರಿ 2ನೇ ತರಗತಿ ಇದ್ದ ಮಕ್ಕಳನ್ನು ಈ ಬಾರಿಗೆ ನಾವು 3ನೇ ತರಗತಿಗೆ ಅಡ್ಮಿಟ್ ಮಾಡಿಕೊಳ್ಳಬೇಕು. ಹಾಗಾಗಿ ಅಡ್ಮಿಟ್ ಎಂಬ ಆಪ್ಷನ್ ಮೇಲೆ ನಾವು ಬುಲೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸಂಪೂರ್ಣ ಮಗುವಿನ ವಿವರಣವನ್ನು ನಮಗೆ ಓಪನ್ ಆಗುತ್ತೆ. ಇಲ್ಲಿ ಓಪನ್ ವಿವರ ಏನಿದೆ ಅಂದರೆ, ಸೊ ಪ್ರಿವಿಯಸ್ ನಾವು ಏನೇನು ಭರ್ತಿ ಮಾಡಿರ್ತೀವೋ ಕಳೆದ ವರ್ಷದಲ್ಲಿ ಆ ಮಗುವಿನ ಮಾಹಿತಿ ಇದರಲ್ಲಿರುತ್ತೆ. ಯಾವುದಾದ್ರೂ ಮಾಹಿತಿ ನಾವು ತಿದ್ದುಪಡಿ ಮಾಡಬೇಕಾದ್ರೆ ಇವಾಗಲೇ ತಿದ್ದುಪಡಿ ಮಾಡಿಕೊಳ್ಳೋದು ಒಳ್ಳೆಯದು. ನಾವು ಈ ಪ್ರಮೋಷನ್ ಮಾಡುವಾಗ ತರಗತಿವಾರು ನಾವು 1 ನಂಬರ್ ರಿಜಿಸ್ಟರ್ನ ಇಟ್ಕೊಂಡು ಯಾವುದಾದ್ರೂ ಬದಲಾವಣೆ ಇದ್ದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್, ಡೇಟ್ ಆಫ್ ಬರ್ತ್, ಏನಾದರೂ ಆಧಾರ್ ಕಾರ್ಡ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಏನಾದರೂ ನಮಗೆ ಸೊ ಬದಲಾವಣೆ ಕಂಡಲ್ಲಿ 1 ನಂಬರ್ ರಿಜಿಸ್ಟ್ರು ಮಗುವಿನ ದಾಖಲೆಗಳ ಹಾಗೂ SATSಗೆ 3 ತಾಳೆಯಾಗುವಂತೆ ನಾವು ಮಾಹಿತಿಯನ್ನು ಭರ್ತಿ ಮಾಡಿಕೊಳ್ಳಬೇಕು. ಅದಕ್ಕೆ ಇವಾಗ ಮೊದಲನೇದಾಗಿ ಸೊ ಅಡ್ಮಿಷನ್ ಟು ಕ್ಲಾಸ್ ಅಂತ ಥರ್ಡ್ ಇದೆ, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ಸೊ ಬೋಧನಾ ಮಾಧ್ಯಮ ಅಂತ ಕೇಳುತ್ತೆ, ಅದನ್ನು ಡಿಫಾಲ್ಟ್ ಆಗಿದೆ. ಇಲ್ಲಿ ಮದರ್ ಟಂಗು ನಾವು ಬದಲಾವಣೆ ಮಾಡ್ಕೊಳ್ಬೋದು. ಹಾಗೆ ಸೆಕ್ಷನನ್ನು ನಾವು ಹಾಕ್ಕೊಳ್ಬೇಕು, ಸೆಕ್ಷನನ್ನು ಹಾಕ್ಕೋಬೇಕು ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಲ್ಯಾಂಗ್ವೇಜ್ ಗ್ರೂಪು. ಸೊ ಖಂಡಿತ ಇದನ್ನು ಸರಿಯಾಗಿ ನಿಮ್ಮ ತರಗತಿಗೆ ಅನುಗುಣವಾಗಿ 1 to 5ಗೆ ಅಥವಾ 6 to 10ಗೆ ಏನಿರಬೇಕು ಲ್ಯಾಂಗ್ವೇಜ್ ಗ್ರೂಪನ್ನು ನಿಮ್ಮ ಶಾಲೆಗೆ ಸಂಬಂಧಿಸಿದ ಲ್ಯಾಂಗ್ವೇಜ್ ಗ್ರೂಪನ್ನು ಆಯ್ಕೆ ಮಾಡಿಕೊಳ್ಳಿ. ಸೊ ಹಾಗೆ ನೆಕ್ಸ್ಟು ಮಗುವಿನ ನೇಮು, ಸೊ ಮಿಡಲ್ ನೇಮು, ಲಾಸ್ಟ್ ನೇಮು ಏನಾದರೂ ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿಕೊಳ್ಳಿ. ಸೊ ಎಲ್ಲ ಮಗುವಿನ ತಂದೆ ತಾಯಿಯ ಮಾಹಿತಿಯನ್ನು ಭರ್ತಿ ಮಾಡಿಕೊಳ್ಳಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತು ಏನಾದರೂ ಬದಲಾವಣೆ ಇದ್ದರೆ 1 ನಂಬರ್ ರಿಜಿಸ್ಟ್ರನ್ನ ನೋಡಿಕೊಂಡು ತಾವು ದಯವಿಟ್ಟು ಎಂಟ್ರಿ ಮಾಡಿ. ಜೆಂಡರು ಹಾಗೆ ಆಧಾರ್ ಡೀಟೇಲ್ಸು ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಸೊ ನೆಕ್ಸ್ಟು ಬ್ಯಾಂಕ್ ಅಕೌಂಟು, ಸ್ಪೆಷಲ್ ಚೈಲ್ಡ್ ವಿತ್ ಎ ಸ್ಪೆಷಲ್ ನೀಡ್ ಖಂಡಿತ ಒಂದು, ಸೊ ಇದನ್ನು ಕೂಡ ಭರ್ತಿ ಮಾಡ್ಕೊಳ್ಬೇಕು. ಬ್ಯಾಂಕ್ ಡೀಟೇಲ್ಸು ತಾವು ಭರ್ತಿ ಮಾಡಲೇಬೇಕು. ಸೊ ಕಳೆದ ಬಾರಿ ಎಲ್ಲ ಮಾಹಿತಿಯನ್ನು ಸಿಗುತ್ತೆ, ಏಕೆಂದರೆ ಮಗು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಇಲ್ಲಿರುವಂಥ ಸಾಮಾನ್ಯವಾಗಿ ಎಲ್ಲ ಮಾಹಿತಿಗಳನ್ನು ಬ್ಯಾಂಕ್ ಡೀಟೇಲ್ಸು ಮತ್ತು ಕಾಸ್ಟ್ ಸರ್ಟಿಫಿಕೇಟು ಇವೆಲ್ಲವೂ ಅವ್ರ ಹತ್ರ ಇರುತ್ತೆ. ತಾವು ಈಗಾಗಲೇ ತೆಗೆದುಕೊಂಡಿರ್ತೀನಿ ಎಂದು ಭಾವಿಸುತ್ತಾ ಆ ಮಾಹಿತಿಯನ್ನು ತೆಗೆದಿಟ್ಕೊಂಡು ತಾವು ಭರ್ತಿ ಮಾಡಿದರೆ ತುಂಬ ಒಳ್ಳೆಯದು. ಹಾಗೂ ಪಿನ್ ಕೋಡ್, ಅಡ್ರೆಸ್ ಡೀಟೇಲ್ಸು, ಸೊ ಕಾಂಟ್ಯಾಕ್ಟ್ ನಂಬರ್ಸು ಇವೆಲ್ಲ ಮಾಹಿತಿಯನ್ನು ತಾವು ತಮ್ಮಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿಕೊಂಡು ಭರ್ತಿ ಮಾಡಬೇಕು. ಇಲ್ಲ ಸರಿಯಾಗಿದ್ದರೆ ನೇರವಾಗಿ ಸಬ್ಮಿಟ್ ಕೊಡಬೇಕು. ಯಾವುದೇ ರೀತಿ ಗೊಂದಲಕ್ಕೀಡಾಗದೆ ದಯವಿಟ್ಟು ಈ ರೀತಿಯನ್ನು ಮಾಹಿತಿ ಭರ್ತಿ ಮಾಡಿ ಒಂದು ಮಗುವಿನ ಮಾಹಿತಿ ಭರ್ತಿಯನ್ನು
ಪೂರ್ಣವಾಗುತ್ತೆ. ಏನಾದರೂ ಬದಲಾವಣೆ ಇದ್ದರೆ ಮಾಡಿ ಪ್ರತಿಯೊಂದು ಮಗುವಿಗೆ ಇದೇ ಥರನೇ ನಾವು ಇದು ಮಾಡಬೇಕು. ಇವಾಗ ಫೈನಲ್ ಸಬ್ಮಿಷನ್ ಕೊಡೋಣ. ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡಿ ವಾಂಟ್ ಸಬ್ಮಿಟ್ ಅಂತ ಕೇಳುತ್ತೆ. ಎನ್ರೋಲ್ಡ್ ಸಕ್ಸಸ್ಫುಲ್ಲಿ, ಎನ್ರೋಲ್ಮೆಂಟ್ ನಂಬರ್ ಇಸ್ ಅಂತೇಳಿ CTS ನಂಬರ್ನ ಬರುತ್ತೆ. ಪ್ರತಿಯೊಂದು ಮಗುವಿನ ಮಾಹಿತಿ ಇದೇ ಥರನೇ ನಾವು ಪ್ರಮೋಷನ್ ಅಡ್ಮಿಷನ್ ಥ್ರೂ ಪ್ರಮೋಷನನ್ನು ಮಾಡ್ಕೋಬೇಕು. ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಮಗುವಿಗೆ ಇದೇ ಥರ ಹೋಗಬೇಕು. ಸೊ ಅಡ್ಮಿಷನ್ ಡೀಟೇಲ್ಸು, ಅಡ್ಮಿಷನ್ ಥ್ರೂ ಪ್ರಮೋಷನ್ನು, ಅಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹೀಗೆ ಆ ಮಗು 4 ಮಕ್ಕಳಿದ್ದು ಒಂದು ಮಗುವನ್ನು ಅಡ್ಮಿಟ್ ಆಗಿ 2020-21ನೇ ಸಾಲಿಗೆ ಅಡ್ಮಿಷನ್ ಆಗಿ ಒಂದು ಮಗು ಕಡಿಮೆ ಆಗಿಬಿಡುತ್ತೆ ನಮಗೆ. ಈಗ ಪ್ರತಿಯೊಂದು ಮಗುವಿಂದು ಇದೇ ಥರನೇ ಮಾಡ್ಕೊತು. ಸೊ ಅಷ್ಟು ಮಕ್ಕಳ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿ ನಿಮಗೆ ಒಂದು ಸುವರ್ಣ ಅವಕಾಶ ತಿದ್ದುಪಡೆಗೆ. ಖಂಡಿತ ಕೆಲವರು ಕೇಳ್ತಾ ಇದ್ದೀರಾ ಶಾಲೆಯವರು ತಿದ್ದುಪಡಿ ಆಗ್ತಾಯಿಲ್ಲ, ಓಪನ್ ಆಗ್ತಿಲ್ಲ ಅಪ್ಡೇಟ್ ಸ್ಟೂಡೆಂಟ್ಸ್ ಅಂತೇಳಿ. ದಯವಿಟ್ಟು ಇಲ್ಲಿದೆ ಈ ಥರ ನಾವು ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲಲ್ಲಿ ಪ್ರಮೋಷನ್ ಥ್ರೂ ಅಡ್ಮಿಷನಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಸೊ ಇಷ್ಟು ಮಾಡಿದರೆ ನಿಮ್ಮ ಶಾಲೆಯ ಪ್ರತಿಯೊಂದು ಮಗುವಿನ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಭರ್ತಿಯನ್ನು ಮಾಡಿ ಅಡ್ಮಿಷನ್ ಥ್ರೂ ಪ್ರಮೋಷನ್ನ ಮಾಡಿದರೆ 2021ನೇ ಸಾಲಿಗೆ ಎಷ್ಟೇ ಮಕ್ಕಳಿದ್ರು 500ವರೆಗೂ ಇದ್ದರೆ 4-5 ದಿನದಲ್ಲಿ ಪ್ರತಿಯೊಂದು ಮಗುವಿನ ಮಾಹಿತಿಯನ್ನು ದಿನಾಲು 100 ಮಕ್ಕಳು ಮಾಡಿದರೂ 4-5 ದಿನದಲ್ಲಿ ಭರ್ತಿ ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಇಷ್ಟು ಮಾಡಿದರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಕಾರ್ಯವನ್ನು ಮುಗಿಯುತ್ತೆ. ದಯವಿಟ್ಟು ಮಕ್ಕಳ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿ ಮತ್ತೊಮ್ಮೆ ಯಾವುದೇ ರೀತಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಡದ ಹಾಗೆ ಭರ್ತಿಯನ್ನು ಮಾಡೋದು ಒಳ್ಳೆಯದು, ಸೂಕ್ತ ಎನಿಸುತ್ತದೆ. ಮುಂದಿನ ವಿಡಿಯೋ ಬಂದುಬಿಟ್ಟು ಅಡ್ಮಿಷನ್ ಥ್ರೂ TC ಎಂಬ ಆಪ್ಷನ್ನ ಹೇಗೆ ಕಾರ್ಯನಿರ್ವಹಿಸುವುದು ಎಂಬುದರ ಬಗ್ಗೆ ಈ 2 ದಿನಗಳಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.